ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಎಲ್ಲ ಬರೀ ಸುಳ್ಳು. ಕೈಯಲ್ಲಿ ರಕ್ಷೆದಾರ ಯಾರು ಕಟ್ಟಿದ್ದು ಅಂತ ಕೇಳಿದಕ್ಕೆ ಯಾರೋ ಸನ್ಯಾಸಿ ಕಟ್ಟಿದ್ರು ಅಂತ ಸುಳ್ಳು ಹೇಳಿಲ್ವಾ ನೀವು? ಹೌದು, ಅವ್ವ ಹೆಂಗೆ ಈ ಸಿಡ್ಲೂರಿ ನಿಸ್ಯ ಮುಚ್ಚಿಟ್ಟವಳು ಹಂಗೆ ಕಂಟಿಯವರು ಅವ್ವ ನಿಸ್ಯ ಈ ದಾರದ ವಿಷಯನ ಮುಚ್ಚಿಟ್ಟವ್ರೆ. ನನ್ ಮಗ್ನೆ ಪುಟ್ಟಕ್ಕ ಇಸಿ ಅನ್ನಂತವ ಮುಚ್ಚಿಡೋದ್ರಲ್ಲಿ ನಿನ್ ಪಾಲು ಐತೆ. ಸುಮ್ಕೆ ನಾವು ಹೇಳೋದನ್ ಕೇಳು. ಅವ ಇದೇನಿದು ಎಲ್ರು ಸಕ ನನ್ ಮ್ಯಾಗ ದಬ್ಬಾಳಿಕೆ ಮಾಡ್ತಾರೆ. ಇನ್ ನೋಡ್ಕೊಂಡು ಸುಮ್ಕಿದ್ಯಲ್ಲ, ಏನ ಹೇಳು. ಅವ್ರು ಕೇಳೋದ್ರಾಗೂ ನ್ಯಾಯ ಇಲ್ವ ಸಿರಿ? ಅವರು ನಮ್ಮ ತಾವು ವಿಷಯ ಮುಚ್ಚಿಕಿರು ಅಂತ ನಾವು ಅವ್ರದ್ದು ಮಾತು ಬಿಟ್ಟಿದ್ದು. ಈಗ ನಾವೇ ಆ ತೆಪ್ಪು ಮಾಡಿದ್ದೀವಿ. ಇನ್ಮ್ಯಾಕೆ ಇಂಥ ತೆಪ್ಪು ಆಗ್ದಂಗೆ ನಾವೆಲ್ಲರೂ ನಗ್ನಗ್ತಾ ಖುಷಿಯಾಗಿರಲ್ಲ. ಹೌದೌದು, ಅವ್ವ ದೇವರಿಯಾಗಿ ತೀರ್ಕೊಟ್ಟಾಗಿದೆ. ಇವಾಗ ಎಲ್ಲರೂ ಖುಷಿ ಖುಷಿಯಾಗಿರ್ಬೇಕು. ಒಪ್ಕೊಳಪ್ಪ ಸಿರಿ. ಗುರು ಒಪ್ಕೋ ಗುರು. ಮದ್ವೆ ಆದ್ರೂ ಈ ತರ ಒಂಟಿ ಬಡ್ಗಿ ತರ ಇರ್ತಿಲ್ಲ. ವಿರಹ ವೇದನೆ ಸಹಿಸಕ್ ಹಾಕಿಲ್ಲ. ಒಪ್ಕೊಳ್ಳಿ ಕಂಟಿಯವ್ರೆ. ನಿನ್ನ ಈಟೊಂದ್ ಜನ ಎಲ್ಲ ಕೇಳ್ಕೋಬೇಕೆಲ್ಲ. ಸುಮ್ಕೆ ಒಪ್ಕತ್ಯೋ ಇಲ್ವೋ? ಸರಿ ಆಯ್ತು. ಬಾವಾ, ಈಗ್ಲಾದ್ರೂ ಸ್ನೇಹಕ್ಕಂತವ ಒಸಿ ಪ್ರೀತಿಯಿಂದ ಮಾತಾಡಿ. ಏಯ್, ಸುಮ್ಕೆ ಹೆಂಗ್ ಮಾತಾಡೋದು? ಏನ ಇದ್ರ ಮಾತಾಡ್ತೀನಿ ಬಿಡು. ಅದೆಲ್ಲ ಆಗಕ್ಕಿಲ್ಲ. ಈಗ ಎಲ್ರ ಮುಂದೆ ನಿನ್ ಸ್ನೇಹ ಅಂತವ ಮಾತಾಡ್ಬೇಕು. ಮಾತಾಡು. ಗೋಡೋಯ್ತು. ಸರಿ ಆಯ್ತು, ಇನ್ ಬೇಕಿಂದ ಇಬ್ರು ಸಂದಾಗಿರೋಣ. ಹೀಗೆಲ್ಲ ಮಾತಾಡಿದ್ರೆ ನಾನು ಒಪ್ಕೊಳ್ಳಲ್ಲ. ಅಪ್ಪ ದೇವ್ರೆ, ಇದನ್ನ ಯಾರಾದ್ರೂ ಪ್ರೀತಿಯಿಂದ ಮಾತಾಡ್ಸೋದು ಅಂತಂತಾರ? ಹೌದು ಗುರು, ನೀನ್ ಯಾವ್ದಕ್ಕೂ ನಮ್ ಕ್ರೇಜ್ ಸ್ಟಾರ್ ರವಿ ಮಾಮನ್ ಸಿನಿಮಾಸ್ ನೋಡು ಗುರು. ಪ್ರೀತಿಯಿಂದ ಮಾತಾಡು ಅಂತಂದ್ರೆ ಒಳ್ಳೆ ರೌಡಿ ತರ ಮಾತಾಡ್ತಿದ್ಯಲ್ಲ. ನನಗೆ ಮಾತಾಡಕ್ ಬರೋದೇ ಹಿಂಗೆ. ಅದೆಲ್ಲ ಆಗಕ್ಕಿಲ್ಲ. ನಿಮ್ಗೂ ಭಾವನೆ ಐತೆ ಅಂತ ನಮಗ್ ಗೊತ್ತು. ಈಗ ನಮ್ ಕಣ್ ಮುಂದೆನೆ ಸ್ನೇಹನ್ ಜೊತೆ ರಾಜಿ ಆಗ್ಬೇಕು ಆಟೆ. ಸಿರಿ, ಹೆಂಡ್ರತವ ಕೋಪ ಬೇಡ ಅಂತ ನಾನು ಅವತ್ತೇ ಹೇಳ್ನಿಲ್ವೇ? ಪ್ರೀತಿಯಿಂದ ಮಾತಾಡು. ಅವ ಈಗ ಇವನ್ ಮಾತಾಡಿಸ್ತೀಯ ಇಲ್ಲ ಎಲ್ಡ್ ಬುಡ್ಲಾ? ಸರಿಯಾಗಿ ಮಕ್ಕ ಕಟ್ ಮಾತಾಡ್ಲಾ? ಇನ್ ಬೇಕಿಂದ ಇಬ್ರು ಸಂದಾಗಿರೋಣ. ಸರಿ ರೀ, ಆಯ್ತು. ಆಯ್ತಾಯ್ತು, ಆಗಿದೆಲ್ಲ ಆಗೋಯ್ತು. ಒಂದು ಸುಖಾಂತ್ಯ ಕಂಡೈತಲ್ಲ, ಆಟೇ ಸಾಕು. ಇನ್ಮ್ಯಾಕೆ ಯಾರುವೆ ಒಬ್ರಿಂದ ಒಬ್ರಿಗೆ ಇಸ್ಯಗಳನ್ನ ಮುಚ್ಚಿಡ್ದೆ ಸಂದಕ್ ಬದುಕನ್ನ ಒಟ್ಟಾಗಿ. ದೇವಿರಿನೇ ಹೇಳಿದ್ಮ್ಯಾಕೆ ಇಲ್ಲ ಅಂತ ಹೇಳಕ್ ಆಯ್ತದ? ಸರಿ ಪುಟ್ಟಕ್ಕ, ನಾನಿನ್ ಬರನೆ. ಅದೇ ತಿಂಡಿ ಏನಾದ್ರು ಮಾಡ್ತೀನಿ ರೀ. ಯೋನು ಬೇಡವ. ಈಟ್ ದಿನ ಆದ್ಮ್ಯಾಕೆ ನನ್ ಮಗ ನನ್ ಸೊಸೆ ಮ್ಯಾಗಿದ್ ಮುನ್ಸ್ಬಿಟ್ಟವ್ನೆ. ನಾನ್ ಮನೆಗ್ ಹೋಗಿ ಹಬ್ಬದ ಅಡ್ಗೆನೆ ಮಾಡಿಸ್ತೀನಿ. ನಿಮ್ ಮನೆಗೆ ಇನ್ನೊಂದ್ ಕಿತ್ತ ಬರ್ತೀನಿ. ಬರನೆ ಪುಟ್ಟಕ್ಕ. ಇವನು ಸಮಸ್ಯೆ ಆಗಕ್ಕಿಲ್ಲ ತಾನೆ. ಇನ್ಮೇಲೆ ಅದೇ ತಾನ ಆಗೋದು. ಏನಂದ? ಏನು ಆಗಲ್ಲ ಅಂತ. ಬಾ ನಡಿ. ಪುಟಮಿ, ಎಲ್ರು ಎಲ್ಲೋಗ್ಬಿಟ್ರಿ? ಯಾರು ಕಾಣ್ತಿರ್ಲಿಲ್ಲ. ಅಮರೇ ನಮಸ್ಕಾರ. ಅಳಿಯಂದ್ರು ಸ್ನೇಹ ಯಾವಾಗ ಬಂದ್ರಿ? ಬಾಬು, ಅವ್ರ ವಿಷಯ ಹಂಗಿರ್ಲಿ. ನೀನೇನು ಎರಡನೇ ಹೆಂಡತಿ ಜೊತೆ ಎಲ್ಲ ಹೊರಗಡೆ ಹೋಗಿ ಬರ್ತಿದ್ಯಾ? ಪುಟ್ಟಕ ಇಲ್ಲ ಅಂತ ಜಾಲಿ ರೈಡ್ ಹೋಗಿದ್ದಂಗೆ ಕತೆ. ಏ ಜಾಲಿ ರೈಡು ಎಂಥದ್ದು ಇಲ್ಲ ಕಣ. ಇವಳು ನಿಮ್ಮ ಅಕ್ಕ ಆ ಟಿಂಗ್ ಟಿಂಗ್ ರಂಗನ್ನ ವೆಂಕಟೇಶ್ ಒಂದು ಪಾದ ಸೇರಿಸಿದ್ಲು. ಬಿಟ್ಬಿಟ್ಟು ಬರಕ್ಕೆ ಹೋಗಿದ್ದು.
ಎಲ್ಲಿ ಕಳಿಸ್ಬಿಟ್ಟು ಬಂದ್ರಿ ಇವನ್ ಕತೆ? ಅದೇ ಪುಟ್ಟಮ್ಮಿ ಅವನು ಅದೇ ಪುಟ್ಟಕ್ಕ ತಿರುಪತಿಗೆ ಹೋಗ್ತೀನಿ ಅಂತ ಅಂದ ರಂಗ. ಅದಕ್ಕೆ ಇಬ್ರು ಹೋಗಿ ಬಸ್ ಹತ್ತಿಸ್ಬಿಟ್ಟು ಬಂದ್ವಿ ಅಲ್ವೇನಯ್ಯ? ಹೌದು ಪುಟ್ಟಮ್ಮಿ. ಅದ್ ಸರಿ ಪುಟ್ಟಕ್ಕ, ನೀನ್ ಕಾಣ್ತಾನೆ ಇರ್ಲಿಲ್ಲ, ಎಲ್ಲೋಗ್ಬಿಟ್ಟಿದ್ದೆ? ದೇವಿರಿಯಾಗಿ ತನ್ನ ನಿಜ ರೂಪ ತೋರ್ಸಕ್ ಹೋಗಿದ್ಲು. ಪುಟ್ಟಮ್ಮಿ ಏನು ನೀವು ಏನೋ ಹೇಳ್ತಾವನೆ? ಅಯ್ಯೋ ಅದೊಂದು ದೊಡ್ಡ ಕತೆ, ಆಮೇಲೆ ಹೇಳಿದ್ರಾಯ್ತು. ಮೊದಲು ಅಮ್ಮವ್ರನ್ನ ಕಳಿಸ್ಕೊಡಮ್ಮ. ಅವ ಬಾ. ಕಾರ್ನಾಗ ಹೋಗೋದು ನಂಗೆ ಗೊತ್ತೈತೆ. ನಾನು ಹೋಯ್ತೀನಿ, ನೀನು ಇನ್ನೆಂದ್ರ ಜೊತೆ ಗಾಡಿನಾಗ ಬಾ. ಓಹೋ, 2 ಮನ್ಸು ಒಂದೇ ಬುಲೆಟ್ನಾಗೆ ಏಕಾಂತವಾಗಿ ಹೋಗ್ಲಿ ಅಂತ ನಮ್ಮವ್ರೆ. ಇವರಿಬ್ರು ಬೈಕ್ನಾಗ ಓಡಾಡಿ ಅದು 7 ದಿನ ಆಗೋಗೈತೆ. ಅದಕ್ಕೆ ಕಳಿಸ್ತೀವಿ. ಅವ ಬೈಕ್ನಾಗ ಹೋಗ್ಬೇಕಂದ್ರೆ ಇಲ್ಲಿ ಬೈಕ್ ಎಲ್ಲ ಐತೆ. ಸುಮ್ಕೆ ಬನ್ನಿ, ಕಾರಾಗ ಹೋಗಮ್ಮ. ಈಗ ಏನು ನಿನಗೆ ಬೈಕ್ ತಾನೇ ಬೇಕು ಅಲ್ಲಿ ಮಾಡು. ಅದು ಅಣ್ಣ, ಅಮ್ಮವ್ರು ಫೋನ್ ಮಾಡಿ ಬೈಕ್ ತಗೊಂಬರ್ಲಿಕ್ಕೆ ಕೇಳಿದ್ರು, ಅದಕ್ಕೆ ತಂದದ್ದು. ಅಣ್ಣ, ಈ ಬೈಕು ನೀನು ಅದಕ್ಕೆ ಯಾವಾಗ ಕುತ್ಕತ್ತೀರಂತ ಕಾಯ್ತಾ ಐತೆ. ಏ ಮುಂಗ್ಸಿ, ಬೀಗದ ಕೈ ತಂದು ಕೊಡ್ಲಾ. ಇವನು ಎಂಡ್ರನ್ ಕರ್ಕೊಂಡು ಬೈಕ್ನಾಗ ಹೋಗಿ. ನಮ್ಮ ಮಕ್ಕಳ ಎಲ್ಲ ಪಿಲಾನ್ ಮಾಡ್ಕೊಂಡು ಮಾಡ್ತಾ ಇದ್ರಲ್ಲ, ಹೋಯ್ತೆ ನಿಮ್ಗೆ. ಅತ್ತೆ ತುಂಬಾ ಥ್ಯಾಂಕ್ಸ್. ಯೋಟೆ ಆಗ್ಲಿ, ನಾನು ನಿನ್ನತ್ತೆ ಅಲ್ವೇ? ನನ್ ಮುದ್ದು ಅತ್ತೆ. ಇನ್ನೇನ್ ಗುರು, ಇಬ್ರು ಕರ್ಕೊಂಡೋಗಾರ ರೆಡಿ ಆಯ್ತಲ್ಲ, ಕರ್ಕೊಂಡೋಗು ಸವಾರಿ. ಏಕಂಟಿ ಯೋನ್ ಲಾಂಗ್ ನಿಂತ್ಕೊಂಡಿದ್ಯಾ? ಹೋಗ್ ಗಾಡಿ ತೆಗಿ. ಸ್ನೇಹ, ನೀನ್ ನಿನ್ ಗಂಡನ ಜೊತೆಗೆ ಬೈಕ್ನಾಗ ಕೂತು ಮನೆಗೆ ಬಾಬಾ. ಸರಿ ಅತ್ತೆ. ರೀ ಬನ್ರಿ, ಬನ್ನಿ. ಸ್ನೇಹ, ಇಷ್ಟು ದಿನ ನೀನು ಕಾದಿದ್ಕೆ ಒಳ್ಳೆ ಬೈಕ್ ಸವಾರಿನೇ ಸಿಕ್ತು. ಜಮಾಯಿಸು. ನಾನು ಹಿಂಗೆ ಅದು ಯಾವಾಗ ಹೋಗೋದು? ಪುಟ್ಟವ್ವ ಬಾಯ್ ಬಾಯ್. ರೀ ಬನ್ನಿ ಹೋಗೋಣ, ನಡೀರಿ.